ಸೇಲ್ ಬರ್ತೀನಿ ಸರ್. ನಮ್ಮ ಗ್ರಾಟಿಟ್ಯೂಡ್ ತೋರಿಸ್ಬೇಕಲ್ವಾ. ಮತ್ತು ಇಬ್ಬರು ಇದ್ದಾರೆ ಸರ್ ಇದಕ್ಕೆ. ಈ ರೋಡ್ ಬಿಹೈಂಡ್ ದ ಸೀನ್ಸು ಯಾರಂದರೆ ನಮ್ಮ ಸೇಲ್ ಬರ್ತೀನಿ ಸರ್. ನಮ್ಮ ಗ್ರಾಟಿಟ್ಯೂಡ್ ತೋರಿಸ್ಬೇಕಲ್ವಾ. ಮತ್ತು ಇಬ್ಬರು ಇದ್ದಾರೆ ಸರ್ ಇದಕ್ಕೆ. ಈ ரோட் பிஹைண்ட் த சீன்ஸ் யாரंद्रे நம்ம வந்து ஹோட்டல் வந்து போர்வெல் வந்து அவ்வளோ ஆப்ரேட் பண்றாரு. அவ்வளோ என் லைஃப்ல எவ்வளோ கவுன்சிலருக்கு பார்த்தேன். நான் இவர் மாதிரி டவுன் டு தி எர்த் கவுன்சிலர் நான் என் லைஃப்ல கூட பார்க்கல. இன்னும் வேலை இருந்தா கூட வெறும் ஒரு ஃபோன் பண்ணா வேற கவுன்சிலர் இருந்தா அங்கே இருக்கிற இங்கே இருக்கிற இல்லைன்னா நான் போயிட்டு அவங்களுக்கு கேட்கணும். வித்தவுட் எக்ஸ்கியூஷன் பீயிங் அ டவுன் அர்த் பர்சன் இவன் வந்து டைரக்ட்லி கடல்ல வந்து கேட்டு நம்மளுக்கு சொல்வார் சார் என்ன ப்ராப்ளம் இருக்கு சொல்லுங்க. நான் வந்து ஏதோ அவங்க வீட் ப்ராப்ளம் மாதிரி நினச்சி வித்தின் ஃப்ராக்ஷன் ஆஃப் செகண்ட்ஸ் வந்து எல்லாம் நம்ம ப்ராப்ளம்க்கு வந்து ரொம்ப சால்வ் பண்ணிட்டாரு. ரியலி வி ஆர் வெரி மச் ஹாப்பிஃபுல் as a dynamic thankful as a dynamic counselor that we have got in this ward. Especially in future also we accept that he should be a lifetime counselor in a first class ward. Thank you. ನಮಸ್ಕಾರ. ಇದು ಆಕ್ಚುಲಿ ಫಸ್ಟ್ ಕ್ರಾಸ್ ರೋಡು ಇವತ್ತು ಆಸ್ಫಾಲ್ಟ್ ಕಾಮಗಾರಿಕೆ ನಡೀತಾ ಇದೆ. 15 ಫೈನಾನ್ಸಲ್ಲಿ ಮೇಡಮ್ ಅವರು ತುಂಬ ಪ್ರಯಾರಿಟಿ ಕೊಟ್ಟು ಈ ಫಸ್ಟ್ ಕ್ರಾಸ್ ರೋಡ್ ಮಹಾರಾಜ ರೋಡಿಂದ ಗೀತಾ ರೋಡ್ಗೆ ಈ ಕೆಲಸ ಆಸ್ಫಾಲ್ಟ್ ರೋಡ್ ಮಾಡೋಕ್ಕೆ ಗ್ರಾಂಟ್ಸ್ ತಂದಿದ್ದಾರೆ. ಸೊ ಫಸ್ಟ್ ಅವ್ರಿಗೆ ನಾನು ನಮ್ಮ ವಾರ್ಡ್ ಸಾರ್ಬಾಗಿ ಅವ್ರಿಗೆ ನಮ್ಮ MLA ಮೇಡಮ್ ಅವ್ರಿಗೆ ಹೃದಯಪೂರ್ವಕವಾಗಿ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇನ್ನೊಂದು ನಮ್ಮ ಪ್ರೆಸಿಡೆಂಟು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. ಸಮಸ್ಯೆ ಸರ್ ಹೇಳ್ತೀನಿ. ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಸರ್. ನಮ್ಮ ಗ್ರಾಟಿಟ್ಯೂಡ್ ತೋರಿಸ್ಬೇಕಲ್ವಾ. ಮತ್ತು ಇಬ್ಬರು ಇದ್ದಾರೆ ಸರ್ ಇದಕ್ಕೆ. ಈ ರೋಡ್ ಬಿಹೈಂಡ್ ದ ಸೀನ್ಸು ಯಾರಂದರೆ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ವಲ್ಲೇಲ್ ಮುನ್ಸ್ವಾಮಿ ಅವರು ಮತ್ತು ಸೋಮಶೇಖರ್ ಸರ್ ನಮ್ಮ ಮೇಡಮ್ ಅವರ ಸೆಕ್ರೆಟ್ರಿ ಫಾಲೋಅಪ್ ಮಾಡಿದ್ರು ಸರ್. 3 ತಿಂಗಳು ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡಿಕೊಂಡು ಇಬ್ಬರೂ ಸೇರಿ ಈ ರೋಡ್ ಬರೋಕ್ಕೆ ಮುಖ್ಯವಾಗಿ ಒಂದೊಂದು ರೀಸನ್ ಇದ್ದಾರೆ ಸರ್. ಯಾಕಂದರೆ ನಾನು ಕೊಟ್ಟಿರುವ ಟಾರ್ಚರು ಮತ್ತು ಫಾಲೋಅಪ್ಸ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಈ ರೋಡ್ ಬಂದಿರೋದಕ್ಕೆ ಅವರು ಸಪೋರ್ಟ್ ಮಾಡಿರೋದಕ್ಕೆ ಎಲ್ಲರಿಗೂ ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ಸರ್. ಮತ್ತು ಇದು ಪ್ರಾಬ್ಲಮ್ ಫಸ್ಟ್ ಏನಂದರೆ ಸರ್, ಇದು 1.5 years ಬಿಫೋರೇ ಬಂದು 15 ಫೈನಾನ್ಸಲ್ಲಿ 24-25 15 ಫೈನಾನ್ಸಲ್ಲಿ ಗ್ರಾಂಟ್ಸ್ ಇದು ಸ್ಯಾಂಕ್ಷನ್ ಆಗಿದ್ದು. 3 ಜಾಗ ತೋರಿಸಿದೆ ನಾನು ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಅವ್ರಿಗೆ. ಸೆಕೆಂಡ್ ಕ್ರಾಸ್ ರೋಡು, ಫಸ್ಟ್ ಕ್ರಾಸ್ ರೋಡು ಮತ್ತು ಕುವೆಂಪು ರೋಡು. ಆ ಗ್ರಾಂಟ್ಸಲ್ಲಿ ಸರ್ ಏನು ಮಾಡಿದ್ರು, ಸೆಕೆಂಡ್ ಕ್ರಾಸ್ ರೋಡು ಅದು ತುಂಬ ವರ್ಸ್ಟ್ ಇತ್ತು ಇದಕ್ಕಿಂತ ಆವಾಗ. ಸೊ ಅದನ್ನೇ ಸೆಲೆಕ್ಟ್ ಮಾಡಿದರು. ಸೊ ಸದ್ಯಕ್ಕೆ ಇದು ಪ್ರಯಾರಿಟಿ ಜಾಸ್ತಿ ಇತ್ತು ಅಂದ್ಬಿಟ್ಟು ನಾವು ಶಿಫ್ಟ್ ಮಾಡೋಕ್ಕೆ ಕಾಂಟ್ರಾಕ್ಟರ್ ಜನಾರ್ದನ್ ರೆಡ್ಡಿ ಸರ್ ಅವರು ಜಲ್ಲಿ ಎಲ್ಲ ಹಾಕಿ ಬೆಟ್ ಮಿಕ್ಸ್ ಎಲ್ಲ ಹಾಕಿ ಬೆಟ್ಲಿಂಗ್ ಎಲ್ಲ ಮಾಡಿಟ್ಟಿದ್ರು. ರೋಡ್ ಸ್ಟಾರ್ಟ್ ಆಗುವಾಗ ಏನಾಯ್ತು ಅಂದರೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಅಬ್ಜೆಕ್ಷನ್ ಮಾಡಿದ್ರು, ಚೇಂಜ್ ಆಫ್ ಲೊಕೇಶನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ಸೊ ಅದಕ್ಕಿಂತ ಡಿಲೇ ಇತ್ತು. ಇಲ್ಲಾಂದರೆ ಇದು ಒಂದು 6 months ಬಿಫೋರ್ ಇದು ಆಗ್ತಾ ಇತ್ತು ಇದು. ಸೊ ಅದು ಆ ಕಾರಣದಿಂದ ಇದು ಡಿಲೇ ಆಗಿತ್ತು ಸರ್. ಇವಾಗ ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸಿ ನಮ್ಮ ಲಾಸ್ಟ್ ಒಂದು 3 months ಬ್ಯಾಕ್ ಬಂದು ನಮ್ಮ MLA ಅವ್ರು ಬಂದಿದ್ರು. ಅವಾಗ ಸಿಚುವೇಶನ್ಸ್ ಎಲ್ಲ ಅನಲೈಸ್ ಮಾಡಿಕೊಂಡು ಎಲ್ಲ ರಿಕ್ವೆಸ್ಟ್ ಎತ್ಕೊಂಡು ಈ ರೋಡ್ ಒಂದು ಸ್ಪೆಷಲ್ ಗ್ರಾಂಟ್ಸಲ್ಲಿ ಸರ್ ಇದೇ 15 ಫೈನಾನ್ಸಲ್ಲಿ ಫಸ್ಟ್ ಪ್ರಯಾರಿಟಿ ಕೊಟ್ಟು ಫಸ್ಟ್ ಕ್ಲಾಸ್ಗೆ ಪ್ರಯಾರಿಟಿ ಕೊಟ್ಟು ಮಾಡಿರೋದು ಸರ್ ಇದು. ಮತ್ತು ಇನ್ನೊಂದು ಹೇಳ್ಕೊಳ್ಳೋದೇನೆಂದರೆ ನಮ್ಮ ಫಸ್ಟ್ ಕ್ಲಾಸ್ ರೆಸಿಡೆನ್ಸ್ಗೆ ತುಂಬ ಪ್ರಾಬ್ಲಮ್ ಆಯಿತು ಇದರಿಂದ. ಅದರೆಲ್ಲ ಟಾಲರೇಟ್ ಮಾಡ್ಕೊಂಡು ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕೆ ನಾವು ಒಳ್ಳೆ ರೋಡ್ ಕೊಟ್ಟಿದ್ದೀವಿ. ನಿಜವಾಗ್ಲೂ ಅವ್ರು ಟಾಲರೇಟ್ ಮಾಡಿಕೊಟ್ಟಿದ್ದಕ್ಕೆ ಒಂದು ಅಪಾಲಜೀಸ್ನ ಹೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ತುಂಬ ಥ್ಯಾಂಕ್ಸ್ನ ಹೇಳ್ಕೊಳ್ತಾ ಇದ್ದೀನಿ ಸರ್. ಓಕೆ तू ही तो जन्नत मेरी, तू ही मेरा जुनून, तू ही तो मन्नत मेरी, तू ही रूह का सुकून, तू ही अखियों की ठंडक, तू ही दिल की है दस्तक. और कुछ ना जानूं मैं, बस इतना ही जानूं, तुझ में रब दिखता है यारा, मैं क्या करूं. तुझ में रब दिखता है यारा, मैं क्या करूं. सजदे सर झुकता है यारा, मैं क्या करूं. तुझ में रब दिखता है यारा, मैं क्या करूं.
दूरी, कैसी मजबूरी, मैंने नजरों से तुझे छू लिया। ओहो कभी तेरी खुशबू, कभी तेरी बातें, बिन मांगे ये जहां पा लिया। तू ही दिल की है रौनक, तू ही जन्मों की दौलत, और कुछ ना जानू बस इतना ही जानू, तुझ में रब दिखता है यारा मैं क्या करूं। तुझ में रब दिखता है यारा मैं क्या करूं। सजदे सर झुकता है यारा मैं क्या करूं। तुझ में रब दिखता है यारा मैं क्या करूं। ರೋಡ್ ಕೇಳ್ತೀರಾ, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ, ಹೌದಲ್ವಾ? ಚೆನ್ನಾಗಿ ರೋಡ್ ಬೇಕಾ, ಲೈಟ್ಸ್ ಬೇಕಾ, ಸೇಫ್ಟಿ ಮೆಜರ್ಸ್ ಎಲ್ಲ ಬೇಕಾ, ಚೆನ್ನಾಗಿದೆ. ನೀರ್ ಎಲ್ಲ. ಬೇಕಾ, ಅದೆಲ್ಲ ನಮ್ ಡ್ಯೂಟೀಸ್ ಎಲ್ಲ ಆಗುತ್ತೆ. ನಮ್ಮ ಪರ್ಮಿನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ ಪರವಾಗಿ ಎಲ್ಲ ನೀವು ಬಂದ ಮೇಲೆ ನಮ್ಗೆ ಏನ್ ತೊಂದ್ರೆ ನಮ್ಗೆ ಈ ರೋಡ್ಗೂ ಗ್ರಾಂಟ್ಸ್ ಇರ್ಲಿಲ್ಲ. 2 ಸತಿ ಕೌನ್ಸಿಲರ್ ಕರ್ಕೊಂಡ್ ಬಂದ್ರು, ನೀವು ನಮ್ಮನ್ನ ಅಲ್ಲಿ ಯಾರೋ ಬಂದು ರೋಡ್ ಮಾಡಿ ನೋಡೋಣ, ರೋಡ್ ಆಗಿದ್ರೆ 6 ತಿಂಗಳು ಮಾಡಲ್ಲ ಅಂತ ಜೋರಾಗೆ ಮಾತಾಡ್ಕೊಂಡು ಹೋದ್ರು. ರೆಸ್ಪಾನ್ಸ್ ಕೂಡ ಮಾಡಕ್ ರೆಡಿ ಇರ್ಲಿಲ್ಲ ನಾನು ಇಲ್ಲಿ ಬಂದ್ ವಿಸಿಟ್ ಮಾಡಿದಾಗ, ಹೌದಾ ಪ್ರವೀಣ್? ನಾನು ಇಲ್ಲಿ ಬಂದಾಗ ನೀವು ನೋಡಿ ರೋಡ್ ತೆಗೆದ್ ನೋಡಿ 6 ತಿಂಗಳಾದ್ರೆ ಮಾಡ್ತೀರಾ ನೋಡೋಣ ಅಂತ ಜೋರಾಗೆ ತಾನೇ ಮಾತಾಡಿದ್ರು. ಆಯ್ತು, ನೆನ್ನೆನೆ ಟೆಂಡರ್ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದೇನು 1 ವೀಕ್ ಆಯ್ತಾ? 1 ವೀಕ್ ಸ್ಟಾರ್ಟ್ ಆದ್ಮೇಲೆ ಅವ್ರು ಯಾರು ರೋಡಲ್ಲಿ ನಂಗೆ ಮಾತಾಡಿದ್ ನಾನು ತಿಳ್ಕೊಂಡು ಹೋಗಿ ಇನ್ನು ನಮ್ದು ಆ ಪ್ರೋಸೆಸ್ ಮುಗ್ದಿಲ್ಲ, ನಾವು ಕೆಲಸ ಶುರು ಮಾಡಿದ್ವಿ. ನಾವು ಕೆಲಸ ಮಾಡೋದ್ರಲ್ಲಿ ಆತರ, ಬಟ್ ರೋಡಲ್ಲಿ ನಾವು ಮಾತಾಡ್ಕೊಂಡು ಹೋದ್ಮೇಲೆ ರೋಡಲ್ಲಿ ಅವ್ರು ಮಾತಾಡಿದಕ್ಕೇನೆ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ರೋಡಲ್ಲಿ ನಿಂತು ನಾನಿಲ್ಲಿ ಡ್ರೈನು ರೋಡು 2 ಮಾಡ್ತೀವಿ ಅಂತ ಬಂದಾಗ ನೀವು ರೆಡಿ ಇರ್ಲಿಲ್ಲ, ರೆಡಿನೇ ಇರ್ಲಿಲ್ಲ. ಡ್ರೈನ್ ಮಾಡಿದ್ರೆ 6 ತಿಂಗಳಾದ್ರೂ ಆಗಲ್ಲ, ಬಿಸ್ನೆಸ್ ಹೋಗುತ್ತೆ, ಆಗೋದೇ ಇಲ್ಲ ಅಂತ ಮಾತಾಡಿದೆ. ನಾನು 1 ಅವರ್ ಆಲ್ಮೋಸ್ಟ್ ಹಾಫ್ ಅನ್ ಅವರ್ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದೆ, ಯಾರು ಕನ್ವಿನ್ಸ್ ಆಗ್ಲಿಲ್ಲ. ಆಮೇಲೆ ರೋಡ್ ಮಾಡಬೇಡಿ ಅಂತ ಬಂದಿದ್ರು ಅವರು, ರೋಡ್ ಕೂಡ ಬೇಡ ಅಂತ ಬಂದಿದ್ರು. ಆದ್ರೂ ನಾನು ನಿಮ್ಮನ್ನ ಕನ್ವಿನ್ಸ್ ಮಾಡ್ಕೋಬೇಕು ಅಂತ ಬಂದಿದ್ದೆ. ಅವತ್ತು ರೆಸ್ಪಾನ್ಸ್ ಇಲ್ಲ, ಆದ್ರೂ ಗ್ರಾಂಟ್ ಯಾವ್ದು ಕೌನ್ಸಿಲರ್ ತರಕ್ಕಾಗಲ್ಲ, ಇನ್ನೊಂದಾಗ್ಲಿಲ್ಲ. ಬಟ್ ಬಿಹೈಂಡ್ ದಟ್ ನಾವು ಬೇರೆ ಕೆಲ್ಸನ ಡೈವರ್ಟ್ ಮಾಡಿ ಈ ರೋಡು ಇನ್ನೂ 1-2-3 ಇಂಪಾರ್ಟೆಂಟ್ ರೋಡ್ ಕವರ್ ಮಾಡಿದ್ವಿ ಅಲ್ವಾ? ಅದಕ್ಕೆ ಸ್ಪೆಷಲ್ ಟೆಂಡರ್ ಅಂತಾನು ಕರೆದಿದೀವಿ. ಈ ರೋಡ್ ಪ್ರಾವಿಷನ್ ಹುಡುಗಂಪೇಟು ಎಲ್ಲ ಒಂದೇ ಇಟ್ಟಲ್ಲಿದೆ, ಹೌದಲ್ವಾ? ಬಟ್ ನೀವ್ ಹೇಳ್ಬೇಕು ಈಗ ಅವರಿಗೆ, ಅಲ್ಲಲ್ಲ ನೀವ್ ಅವ್ರಿಗೆ ಹೇಳ್ಬೇಕು. ಅವ್ರು ಅಷ್ಟು ಓವರ್ ಸ್ಮಾರ್ಟ್ ಮಾತಾಡ್ತಾ ಇದ್ರಲ್ಲ, ಯು ಹ್ಯಾವ್ ಟು ಎಜುಕೇಟ್ ದೆಮ್. ನಾವ್ ಅವ್ರು ಹೇಳಿದ್ರು ಕೆಲಸ ಶುರು ಮಾಡಿದ್ಮೇಲೆ 6 ತಿಂಗಳಾದ್ರೂ ಕೆಲಸ ಶುರು ಮಾಡಿದ್ಮೇಲೆ 6 ತಿಂಗಳಾದ್ರೂ ನೀವು ಕೆಲಸ ಮಾಡಲ್ಲ, ಮಾಡಿ ನೋಡೋಣ ಅಂತ ಹೇಳಿದ್ರಲ್ಲ. ನಾವು ಯು ಹ್ಯಾವ್ ಟು ಎಜುಕೇಟ್ ದೆಮ್. ಅರ್ಥ ಆಯ್ತಲ್ಲ? ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ, ಇನ್ನ 10 ಡೇಸ್ ಆಗಿದೆ. ಆದ್ರೂ ನಾನು ಚಾಲೆಂಜ್ ಆಗಿ ರೋಡ್ ಮಾಡ್ಬೇಕು ಅಂತ ಮಾಡಿ ನಾನು ಹೆಜ್ಜೆ ಇಡ್ಬೇಕು ಅಂತಾನೆ ಬಂದಿದ್ದೆ. 1 ವೀಕ್ ಒಳಗಡೆ ಕೆಲಸ ಮಾಡ್ಕೊಡ್ಬೇಕು ಅಂತಂದ್ಬಿಟ್ಟು ನಾವ್ ಆ ರೀತಿ ಕೆಲಸ ಮಾಡೋರು. ನಿಮ್ ಹತ್ರ ಏನ್ ಬೇಕೋ ರೋಡಲ್ಲಿ ಅನ್ನಿಸ್ಕೊಂಡ್ ಕೆಲಸ ಮಾಡೋ ಟೈಪೇ ಅಲ್ಲ ನಾನು, ಆ ಟೈಪೇ ಅಲ್ಲ, ಮರ್ತ್ ಬಿಡಿ ಆ ತರ. ಪ್ರಾವಿಷನ್ ಮಾಡಿ ನೋಡಿ ಯಾವ ತರ ನೋಡ್ತೀರಾ ನಮ್ಮನ್ನ ಅಂತ ನಾನು ಹೇಳ್ಬೇಕಾಗತ್ತಲ್ಲ. ನಮಗೂ ಅದು ಎಷ್ಟು ಅರ್ಥ ಆಗುತ್ತೆ ಅಂತ. ಮೇಡಮ್ ಆಕ್ಚುಲಿ ಇವರೆಲ್ಲ ಏನಿಲ್ಲ ಮೇಡಮ್, ಇಷ್ಟು ವರ್ಷ ಕೋಆಪರೇಟ್ ಮಾಡಿದ್ದಾರೆ ಮೇಡಮ್, ಎಲ್ಲಾರ್ಗು ಕೋಆಪರೇಟ್ ಮಾಡಿದ್ದಾರೆ. ಇಲ್ಲ ನೇತ್ ಅನ್ಪುಣ ಹಲೋ ಮೀಟಿಂಗ್ ಪ್ರಾವಿಷನ್ ಮಾಡ್ಕೊಂಡಿದೀವಲ್ವಾ? ಟ್ರೈನ್ ಇದೆ, ಸ್ಲಾಬ್ಸ್ ಇದೆ, ಸ್ಲಾಬ್ ಇಲ್ಲ ಮೇಡಮ್, ಟ್ರೈನ್ ಇದೆ. ಸ್ಲಾಬ್ ಬೇಕಿದ್ರೆ ಯಾವ್ದ್ರಲ್ಲೂ ಪ್ರಾವಿಷನ್ ಮಾಡ್ಬಿಡ. ಆಮೇಲೆ ಮೇಜರ್ ಅಲ್ಲೊಂದು ಕಲ್ವರ್ಟ್ ಆಗ್ಬೇಕು, ಕಲ್ವರ್ಟ್ ಆಗುತ್ತೆ ಅದು ಓವರ್ಫಿಲ್, ಅದೊಂದು ಪ್ರಾವಿಷನ್ ಮಾಡ್ಬೇಕು. ಅದಾಗಿದೆ ಅಲ್ವಾ ಸರ್? ಕಲ್ವರ್ಟ್ ಇದ್ರಲ್ಲಿ ಆಗಿದೆ ಅಲ್ವಾ? ಅದಾಗಿದೆ ಸರ್, ಟೆಂಡರ್ ಆಗಿದೆ, ಕಾಂಟ್ರಾಕ್ಟರ್ಗೆ ಆಗಿದೆ. ಕಲ್ವರ್ಟ್ ಒಂದು ಪ್ರಾವಿಷನ್ ಮಾಡ್ಬೇಕಂತ ಇಲ್ಲ ಆಗಿದೆ ಮೇಡಮ್, ಆಗಿದೆ. ಇದಕ್ಕೆ ಜೊತೆಯಲ್ಲೇ ಆಗಿದೆ. ಅಲ್ಲಿ ಮಳೆ ನೀರು ಬಂದ್ರೆ ಓವರ್ಫ್ಲೋ ಆಗಿ ರೋಡಲ್ಲಿ ಇಲ್ಲಿ ಫಸ್ಟ್ ಮುಂಚೆ ಮಾಡಿರುವ ಕಲ್ವೆಟ್ ಬ್ಲಾಕ್ ಆಗಿದೆ ಮೇಡಮ್. ಮರ ಬೇರಲ್ಲ, ಮರ ರೂಟ್ ಮೇಲೆ ಮೇಡಮ್ ಜಂಕ್ಷನ್ ಸೈಡ್ಗೆ ಹೋಗೋಣ.
இது இங்க மட்டன் கடை வைக்கிறாங்கன்னா ஒரு இல்ல சார், நான் என்ன சொல்றேன்னா ஒரு இது கொடுங்க, நான் ட்ரேட் லைசென்ஸ் லாக் பண்றேன் ಮೇಡಮ್ ಎಲ್ಲ இது ಸಿಂಪಲ್ ಅದು. ಗ್ರಾಂಟ್ ತರ ಇದನ್ನ ಪ್ರಾವಿಷನ್ ಮಾಡ್ಕೊಂಡಿರೋದು. ಇದು ಆಕ್ಚುಲಿ ನಮ್ಗೆ ಅಲಾಟ್ಮೆಂಟ್ ಅಲ್ಲಿ ಗ್ರಾಂಟ್ ಯಾವ್ದು ಇರ್ಲಿಲ್ಲ, ಬಟ್ ಪದೇ ಪದೇ ಈ ಒಂದು ರೋಡ್ ಅಲ್ಲಿ ಸ್ಕೂಲ್ಸ್ಗೋಸ್ಕರ ಮತ್ತೆ ಇಲ್ಲಿನ ಬಿಸ್ನೆಸ್ ಪಾಯಿಂಟ್ ಒಂದು ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಒಂದು 3 months ಬಿಫೋರ್ ಬಂದಾಗ ಇಲ್ಲಿನ ರಿಕ್ವೈರ್ಮೆಂಟ್ಸ್ ಏನಿತ್ತು, ಇಲ್ಲಿನ ಲೋಕಲೇಟ್ಸ್ ಏನೇನ್ ಡಿಮ್ಯಾಂಡ್ಸ್ ಇಟ್ಟಿದ್ರು ಅದ್ರ ಮೇಲೆ ಫುಲ್ಫಿಲ್ ಮಾಡೋಣ ಅಂತ ನಾವ್ ಇದು ಪ್ರಾವಿಷನ್ ಮಾಡ್ಕೊಂಡಿದ್ವಿ. ಒಂದು ಡ್ರೈನು ಮತ್ತೆ ರೋಡು ಮತ್ ಒಂದು ಕಲ್ವರ್ಟ್ 3 ಕೂಡ ಆಗಿದೆ, ಇದೇ ಟೆಂಡರ್ ಅಲ್ಲೇ ಆಗಿದೆ. ಇದೊಂದು ಸ್ಪೆಷಲ್ ಗ್ರಾಂಟ್, ಬೇರೆ ವರ್ಕ್ಸ್ ನಾವು ಡೈವರ್ಟ್ ಮಾಡಿ ಈ ವರ್ಕ್ ಮಾಡ್ತಾ ಇದ್ದೀವಿ. ಇದು ಡಿಮ್ಯಾಂಡ್ ಮೇಲೆ, ಆನ್ ಪ್ರಿಯಾರಿಟಿ ಮೇಲೆ ಈ ವರ್ಕ್ ನ ತಗೊಂಡಿದೀವಿ. ಸೊ ಆಲ್ಮೋಸ್ಟ್ 1 crore ಗ್ರಾಂಟ್, 1 crore 10 ಗ್ರಾಂಟ್ ಅದ್ರಲ್ಲಿ ಇದು ಒಂದು ಉರಿಗಂಪೇಟ್ ಒಂದು ರೋಡ್ ಇದೆ ಅಲ್ವಾ, ಉರಿಗಂಪೇಟ್ ಆ ರೋಡು ಮತ್ತೆ ಈ ರೋಡು ಕಲ್ವರ್ಟ್, ಆಮೇಲೆ ಕಾಲೇಜ್ ಒಂದು ರೋಡ್, ಇದೆಲ್ಲಾನು ಒಂದೇ ಪ್ಯಾಕೇಜ್. ಇದು ಒಂದು 250 meters ಇದೆಯಾ, 165 200 meters ಇದೆ, ಜಸ್ಟ್ ಕಲ್ವರ್ಟ್. ಸೊ ಎಲ್ಲಾ ಕಾಸ್ಟ್ ಏನೇನದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಮಾಡೋದು. ಸೊ ಈಗ 1 layer ಹಾಕಿದ್ದಾರೆ. ಸೊ ಯಾರ್ ಕಾಂಟ್ರಾಕ್ಟರ್ ಇದ್ರು ಕ್ವಾಲಿಟಿ ಕೆಲಸ ಮಾಡಿಯಪ್ಪ, ನಾನು ಇವತ್ತು ಇಲ್ಲಿ ನಿಂತು ಕೆಲಸ ಮಾಡಿ ಹೋದ್ಮೇಲೆ ನಾಳೆ ಇವ್ರು ಮತ್ತೆ ರೋಡಲ್ಲಿ ನಿಂತು ಮಾತಾಡಬಾರ್ದು ಅಂದ್ರೆ, ಹಿಂದೆ ಮಾತಾಡಿದ್ದಾರೆ, ನಾಳೆ ಇನ್ನೊಂದ್ಸತಿ ನಮ್ಮನ್ನ ಮಾತಾಡಬಾರ್ದು ಅಂದ್ರೆ ನಿಮ್ ಕೆಲ್ಸಾನೇ ನನ್ಗೆ ರೆಸ್ಪೆಕ್ಟ್ ತಂದ್ಕೊಡೋದು. ನೀವ್ ಯಾವ ಕ್ವಾಲಿಟಿ ಕೆಲಸ ಮಾಡ್ತೀರಾ ಅದ್ ನಾಳೆ ನನಗ್ ಗೌರವ ಉಳಿಸುತ್ತೆ. ಅರ್ಥ ಆಯ್ತಾ? ನಾನ್ ರೋಡಲ್ಲಿ ನಿಲ್ತೀನಿ ಕೆಲಸ ಆಗೋವಾಗ, ನಿಮಗ್ ಗೌರವ ತರ್ಬೇಕು ಅಂತ ನಾನ್ ರೋಡಲ್ಲಿ ನಿಲ್ತೀನಿ, ಈ ಕೆಲಸ ಹಿಂಗೆ ಮಾಡಿದೀನಿ ಅಂತ. ಆ ಗೌರವ ನಿಮ್ಗೂ ನಮ್ಗೂ ಉಳಿಬೇಕಂದ್ರೆ ನೀವು ಕ್ವಾಲಿಟಿ ಕೆಲಸ ಮಾಡಿ, ಅದೇ ನೀವು ನಂಗೆ ಕೊಡೋ ಗೌರವ, ಅದೇ ನಂಗೆ ರೆಸ್ಪೆಕ್ಟ್ ನೀವು ಕೊಡೋದು. ಅರ್ಥ ಆಯ್ತಲ್ಲ? ಇದೊಂದು ಸ್ಪೆಷಲ್ ಗ್ರಾಂಟ್ ನ ನಾವು ಡೈವರ್ಟ್ ಮಾಡ್ಕೊಂಡಿದೀವಿ. ಯಾವ ವಾರ್ಡ್ ಡೆವಲಪ್ಮೆಂಟ್ ಗ್ರಾಂಟ್ ಇದರಲ್ಲಿ ಇಲ್ಲಿ ಹಾಕಿಲ್ಲ, ಬೇರೆ ಗ್ರಾಂಟೇ ಪ್ಲಾನ್ ಮಾಡಿದ್ವಿ. ಆಮೇಲೆ ಬೇರೆ ಎಮರ್ಜೆನ್ಸಿ ಇದ್ದಿದ್ದನ್ನು ಬಿಟ್ಟು ಈ ಕೆಲಸ ಮಾಡಿದೀವಿ. ಒಂದ್ 3 road ಏನಿದೆ ಡಿಮ್ಯಾಂಡ್ ಮೇಲೆ, ಪಬ್ಲಿಕ್ ಡಿಮ್ಯಾಂಡ್ ಮೇಲೆ ಮಾಡಿದೀವಿ ನಾವು. ಅದನ್ನ ಟೆಂಡರ್ ಪ್ರೋಸೆಸ್ ಕಂಪ್ಲೀಟ್ ಆಯ್ತು ತಕ್ಷಣ ನಾವು ಅದನ್ನ ಸ್ಟಾರ್ಟ್ ಮಾಡಿದೀವಿ ಕೆಲಸ. ಡ್ರೈನೇಜ್ ಇದೆ, ರೋಡ್ ಇದೆ, ಕನ್ವರ್ಟ್ ಇದೆ, ಎಲ್ಲಾನು ಆಲ್ಮೋಸ್ಟ್ 40 lakhs ಕವರ್ ಆಗುತ್ತೆ. ಬಟ್ 1 crore 10 lakhs ವರ್ಗು ಪ್ರಾವಿಷನ್ ಮಾಡ್ಕೊಂಡಿದೀವಿ. ಈ 3 ತಗೊಂಡಿದೀವಿ ಅಂತ ಪ್ರಿಯಾರಿಟಿ ಮೇಲಿರೋ ಎಲ್ಲಾನು ತಗೊಂಡಿದೀವಿ. ಒಂದೇ ರೋಡಲ್ಲಿ ಬಂದಿದೀವಿ ಅಂತಲ್ಲ, ನಾಳೆ ಅವರು ನನ್ನನ್ನು ಜಗಳ ಆಡ್ತಾ ಇರ್ತಾರೆ, ಅಲ್ಲಿ ಮಾತು ಕೊಟ್ಬಿಟ್ಟು ಹೋಗಿದಾರೆ ಬಂದಿಲ್ಲ. ಅದಕ್ಕೆ ಪದೇ ಹೇಳ್ತಾ ಇದೀನಿ, ಉರ್ಗಂಪೇಟ್ ರೋಡು, ಒಂದು ಕಾಲೇಜ್ ರೋಡು, ಮತ್ತೆ ಇದು ಫಸ್ಟ್ ಕ್ಲಾಸ್ ರೋಡ್. ಇದು ರೋಡ್ಸ್ ಈ 3, ಅದಾದ್ಮೇಲೆ ಒಂದು ಕಲ್ವರ್ಟ್, ಒಂದು ಡ್ರೈನ್, ಅಪ್ ಟು 1 crore ಇದೆ. ಈ ರೋಡಲ್ಲಿ ಗಾಡಿಗೆಲ್ಲ ನಾನೀಗ ಪೊಲೀಸ್ ಅವ್ರ ಜೊತೆ, ಈಗ ಹೊಸ SP ಬಂದಿದ್ದಾರೆ, ಅವ್ರ ಜೊತೆ ಫಸ್ಟ್ ಪ್ರಿಯಾರಿಟಿಯಲ್ಲಿ ರೋಡ್ಸ್ ಎಲ್ಲೆಲ್ಲಿ ಪಾರ್ಕಿಂಗ್ ಏನ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು. ನಾನು ರೋಡ್ಸ್ ಕೊಟ್ಬಿಟ್ಮೇಲೆ ಸೇಫ್ಟಿ ಮೆಜರ್ಸ್ ಫಾಲೋ ಮಾಡ್ಲಿಲ್ಲ ಅಂದ್ರೆ, ಯಾರು ಅಲ್ಲಿ ಯಾವಾಗ್ಲೂ ಕಂಪ್ಯೂಟರ್ಸ್ ಇರ್ತಾರೆ, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಹಾಸ್ಪಿಟ್ಲಿಗೆ ಬಂದು ಹೋಗೋರು, ಅವರಿಗೆ ತೊಂದರೆ ಆದ್ರೆ ನಾನು ಇಷ್ಟೆಲ್ಲ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಏನ್ ಪ್ರಯೋಜನ? ನಾನು ಅದನ್ನ ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅದನ್ನೆಲ್ಲ ಮತ್ತಿನ್ನೊಂದು ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಸೊ ಅದನ್ನ ಮಾತಾಡೋದ್ರಿಂದ ಬಗೆಹರಿಸಕ್ಕಾಗಲ್ಲ. ನನ್ನ ಅಬ್ಸರ್ವೇಷನ್ಸ್ ಅಲ್ಲೂ ಅದಿದೆ, ಅದನ್ನ ಸೆಟೆಟ್ ಮಾಡ್ತೀನಿ.